Hello future engineers, welcome to the new video. ಈ ವಿಡಿಯೋದಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಾನು ಕನ್ಸಿಡರ್ ಮಾಡಿರೋದು CET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲಾಟ್ಮೆಂಟ್ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಸೊ ನಿಮ್ದು ಯಾವುದೇ ಬೇರೆ ಕ್ಯಾಟಗರಿ ಆಗಿದ್ರೆ ಇದಕ್ಕಿಂತ ಕಟ್ ಆಫ್ಗಿಂತ ಕಡಿಮೆ ಇದ್ರೂ ಸಹ ನಿಮಗೆ ಸಿಗುತ್ತೆ. ಯಾಕೆ ನೀವು ಈ ವಿಡಿಯೋ ನೋಡಬೇಕು ಅಂದ್ರೆ ಯಾರ್ಯಾರು ಹೇಳಿರ್ತಾರೆ ಎಲೆಕ್ಟ್ರಿಕಲ್ ಚೆನ್ನಾಗಿಲ್ಲ, ಸಿವಿಲ್ ಚೆನ್ನಾಗಿಲ್ಲ, ಮೆಕ್ಯಾನಿಕಲ್ ಚೆನ್ನಾಗಿಲ್ಲ, ಹಾಗೆ ಹೀಗೆ ಓನ್ಲಿ ಕಂಪ್ಯೂಟರ್ ಸೈನ್ಸ್ ಚೆನ್ನಾಗಿದೆ ಅಂತ. ಈ ಕಟ್ ಆಫ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲೆಕ್ಟ್ರಿಕಲ್ ಹೇಗಿದೆ ಅಂತ. ಯಾಕೆಂದ್ರೆ RVಯಲ್ಲಿ 4202 ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿರೋದು. ಅವ್ರೇನು ದಡ್ರಲ್ವಲ್ಲ, ಅವ್ರೇನು ತಿಳಿದೆ ಸುಮ್ಮನೆ ಹೋಗ್ಬಿಟ್ಟು ಕಣ್ಣು ಮುಚ್ಕೊಂಡು ಟ್ರಿಪಲ್ಲಿ RVಯಲ್ಲಿ ಏನು ಸೇರ್ಕೊಂಡಿಲ್ಲ. PS ಯೂನಿವರ್ಸಿಟಿಲಿ 10,000 ರ್ಯಾಂಕ್ ಬಂದಿರೋರು ಲಾಸ್ಟ್ ಸೀಟ್ ತಗೊಂಡು ಅಲ್ಲೇನು ಅಡ್ಮಿಟ್ ಆಗಿಲ್ಲ. BMS ಅಲ್ಲಿ 12,000 ತಗೊಂಡಿರೋರು ಸುಮ್ಮನೆ ಕಣ್ಣು ಮುಚ್ಕೊಂಡು ದಡ್ರ ತರ ಹೋಗಿ ಎಲ್ಲೇನು ಅಡ್ಮಿಟ್ ಆಗಿಲ್ಲ. ಸೊ ಯಾರಾದ್ರೂ ಎಲೆಕ್ಟ್ರಿಕಲ್ ಸೇರ್ಕೊಳ್ಳಿ ಅಂತ ಯಾರಾದ್ರೂ ರೆಕಮೆಂಡ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಲೆಕ್ಟ್ರಿಕಲ್ ಚೆನ್ನಾಗಿಲ್ಲ ಅಂತ ಹೇಳಕ್ ಹೋಗ್ಬಿಡಿ, ಇಲ್ಲ ಯಾರೋ ಎಲೆಕ್ಟ್ರಿಕಲ್ ಮಾಡ್ತಾ ಇದ್ದಾರೆ ದಡ್ರು ಅಂತ ಹೇಳಕ್ ಹೋಗ್ಬಿಡಿ. ಇಲ್ಲಿ ಕಟ್ ಆಫ್ ನೋಡಿ ನೀಟಾಗಿ ಗೊತ್ತಾಗುತ್ತೆ. ಸೊ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದೇ ಬ್ರಾಂಚ್ ಮಾಡಿ. ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಸುಮ್ಮನೆ ಯಾರೋ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ದಾರೆ, ಯಾರೋ ಎಲೆಕ್ಟ್ರಾನಿಕ್ಸ್ ಮಾಡ್ತಿದ್ದಾರೆ, ನಿಮಗೂ ಇಂಟ್ರೆಸ್ಟ್ ಬಂತು ಅಂತಲ್ಲ. ಯು ಶುಡ್ ಹ್ಯಾವ್ ಸಮ್ ಬೇಸಿಕ್ ಇನ್ಸ್ಟಿಂಕ್ಟ್. ನಿಮ್ಗೆ ಏನಾದರೂ ಆ ಬ್ರಾಂಚ್ ಬಗ್ಗೆ ಸ್ವಲ್ಪ ಒಲವಿರಬೇಕು, ಇಲ್ಲ ಸ್ವಲ್ಪ ರಿಸರ್ಚ್ ಮಾಡಿರಬೇಕು. ಎಲೆಕ್ಟ್ರಿಕಲಲ್ಲಿ ಏನೇನು ಆಪರ್ಚುನಿಟೀಸ್ ಇದೆ. ಈಗ ಎಲೆಕ್ಟ್ರಿಕ್ ಗಾಡಿ ಓಡಿಸ್ತಿರ್ತೀರಾ, ಅದರಲ್ಲಿ ಎಲೆಕ್ಟ್ರಿಕಲ್ ಹೇಗೆ ವರ್ಕ್ ಆಗ್ತಿರುತ್ತೆ ಗೊತ್ತಿರಲ್ಲ. ಸೋಲಾರಿಂದ ನೀರು ಕಾಯ್ತಿರುತ್ತೆ, ಸೋಲಾರ್ ಹೇಗೆ ವರ್ಕ್ ಆಗ್ತಿರುತ್ತೆ ಅಂತ ಗೊತ್ತಿರಲ್ಲ. ಅದ್ರ ಬಗ್ಗೆ ಸ್ವಲ್ಪ ನೋಡಿದಾಗ ರಿಸರ್ಚ್ ಮಾಡಿದಾಗ ಖಂಡಿತ ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಸೊ ಎಲೆಕ್ಟ್ರಿಕಲ್ ಟ್ರಿಪಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಎರಡೂ ಓದ್ತೀರಾ ನೀವು. ಎಲೆಕ್ಟ್ರಿಕಲ್ ಓದ್ತೀರಾ, ಎಲೆಕ್ಟ್ರಾನಿಕ್ಸ್ ಓದ್ತೀರಾ. ನೋಡ್ತಾ ಹೋಗೋಣ. ಆಸ್ ಯೂಶುವಲ್ RV ಸ್ಟ್ಯಾಂಡ್ಸ್ ಫಸ್ಟ್ ಸ್ಟಾರ್ ಇನ್ ದ ಟಾಪ್ ವಿತ್ 4202. ಬ್ಯೂಟಿಫುಲ್ ಕಟ್ ಆಫ್ ಫಾರ್ ಎಲೆಕ್ಟ್ರಿಕಲ್. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ 10,000, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ 12,000, ರಾಮಯ್ಯ 13,000, ಮೈಸೂರು SJCE 20,000, UECE 25,000, ತುಮಕೂರಿನ SIT ಸಿದ್ಧಗಂಗಾ ಇದು ಸಿದ್ಧಾರ್ಥ ಅಲ್ಲ 27,000, ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 34,000. ಸೊ 34,000 ರ್ಯಾಂಕ್ ಬಂದಿದ್ರೆ ನಿಮಗೆ ದಯಾನಂದ ಸಾಗರಲ್ಲಿ ಎಲೆಕ್ಟ್ರಿಕಲ್ ಸಿಗುತ್ತೆ. ಅದೇ 34,000 ನಾನು ಕಂಪ್ಯೂಟರ್ ಸೈನ್ಸೇ ಮಾಡ್ತೀನಿ ಅಂದರೆ ನೀವು ಯಾವ ರೇಂಜ್ ಕಾಲೇಜ್ಗಳು ಎಷ್ಟು ಬಾಟಮ್ಗೆ ಹೋಗಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ. 34,000ಕ್ಕೆ ಕಟ್ ಆಫ್ ವಿಡಿಯೋ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್ಗೆ, ನೋಡಿ ಯಾವ ಕಾಲೇಜು ಅಂತ. ಸೊ ದಯಾನಂದ ಸಾಗರ್ ಹೇಗಿರುತ್ತೆ 34,000 ರ್ಯಾಂಕ್ಗೆ. ಕಂಪ್ಯೂಟರ್ ಸೈನ್ಸೇ ಬೇಕು ಅಂದಾಗ ಇನ್ನೆಷ್ಟು ಕೆಳಗಡೆ ನೀವು ಹೋಗಬೇಕಾಗತ್ತೆ ಅಂತ. BMS IT 34,000, NIE ಮೈಸೂರು 35,000, BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 37,000, SDM ಧಾರವಾಡ 38,000. ಧಾರವಾಡದಲ್ಲೇ 38,000 ಎಲೆಕ್ಟ್ರಿಕಲ್ ಮೇಂಟೈನ್ ಮಾಡಿದೆ ಅಂದರೆ ಎಲೆಕ್ಟ್ರಿಕಲ್ ಕೋರ್ಸ್ ಹೇಗಿದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಬೆಂಗಳೂರಿನ BNMIT ಬನಶಂಕರಿ 40,000, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 43,000, ಬೆಳಗಾವಿಯ KLS ಗೋಗ್ಟೆ 44,000, RNSIT ಬೆಂಗಳೂರು 45,000, ವಿದ್ಯಾವರ್ಧಕ 45,000, ರಾಮಯ್ಯ 50,000, UBDT 54,000, ನ್ಯೂ ಹರೈಝಾನ್ 58,000, BEC ಬಾಗಲಕೋಟ್ 60,000, 61, G++S ಫಾರ್ ವುಮೆನ್ ಇಲ್ಲಿ ಬರೀ ಹುಡುಗಿರೇ ಸೇರ್ಕೊಂಡಿರೋದು. ಆದ್ರೂ ಕಟ್ ಆಫ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡಿದ್ದಾರೆ, 61,943. ರೇವಾ ಯೂನಿವರ್ಸಿಟಿ 62,000, DSATM 64,000. 24 ಕಾಲೇಜ್ ಸಿಗುತ್ತೆ. ನಿಮ್ದು ಏನಾದ್ರು 64,000 ಒಳಗಡೆ ಇದ್ರೆ ಎಲೆಕ್ಟ್ರಿಕಲ್ ಮಾಡೋ ಆಸೆ ಇದ್ರೆ. ನೆಕ್ಸ್ಟ್ MVJ 64,000, ಆಲ್ಮೋಸ್ಟ್ 65,000. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 65,000, ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನ್ 68,000, KL ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿ 69,000, PS ಮಂಡ್ಯ 70,000, KLE ಬೆಳಗಾವಿ 79,000, ಬಾಪೂಜಿ ದಾವಣಗೆರೆ 88,000, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ 93,000, UBDT ದಾವಣಗೆರೆ 99,000. ಸೊ 1,00,000 ಒಳಗಡೆ ಬಂದ್ರೆ ಎಲೆಕ್ಟ್ರಿಕಲ್ ಬಗ್ಗೆ ನಿಮ್ಗೆ ಒಲವಿದ್ದರೆ 33 ಕಾಲೇಜಸ್ಸು. ಆ ಕಾಲೇಜಸ್ ಕ್ಯಾಡರ್ ಹೇಗಿದೆ, ಆ ಕಾಲೇಜ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂತ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಹೆಸರು ನೋಡಿದ ತಕ್ಷಣನೇ. PDA ಗುಲ್ಬರ್ಗ 1,04,000, ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 1,06,000, ಶರಣ್ ಬಸವ ಯೂನಿವರ್ಸಿಟಿ 1,18,000, GMIT ದಾವಣಗೆರೆ 1,19,000, ಸಪ್ತಗಿರಿ NPS ಯೂನಿವರ್ಸಿಟಿ 1,25,000, ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು 1,43,000, AMC ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,46,000, PS ಮಂಡ್ಯ 1,49,000, E185 ಅಂಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,68,000, KLS ವಿಶ್ವನಾಥರಾವ್ ದೇಶಪಾಂಡೆ ಹಳಿಯಾಳದಲ್ಲಿದೆ ಇದು 1,85,000.
2 ಲಕ್ಷದ ಒಳಗಡೆ ಬಂದರೆ ನಿಮಗೆ 43 ಕಾಲೇಜ್ ಇದೆ. ಬೈ ಚಾನ್ಸ್ 2 ಲಕ್ಷ ದಾಟ್ಬಿಟ್ಟಿದೆ ನಿಮ್ಮ ರ್ಯಾಂಕ್ ಅಂದರೆ ಶರಣ್ ಬಸವ ಯೂನಿವರ್ಸಿಟಿ ಫಾರ್ ವಿಮೆನ್ 2,03,000. ಶಿವಮೊಗ್ಗದಲ್ಲಿರೋ PES 2,08,000. ಬೆಂಗಳೂರಲ್ಲಿ ರಾಜೀವ್ ಗಾಂಧಿ 2,08,000. ಹೀರಾ ಶುಗರ್ 2,14,000. ಚಿಕ್ಕಮಗಳೂರು AIT 2,17,000. ಮಂಗಳೂರು ಏನಪೋಯ 2,18,000. CIT ಗುಬ್ಬಿ 2,24,000. ಬೆಂಗಳೂರು ಅಲಯನ್ಸ್ ಯೂನಿವರ್ಸಿಟಿ 2,31,000. ರಾಮನಗರ ಗೌಸಿಯಾ 2,32,000. SJ ಬಾಲೆಕುಂದ್ರಿ ಬೆಳಗಾವಿ 2,32,000. ಮಂಗಳೂರಲ್ಲಿ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಸೇಂಟ್ ಜೋಸೆಫ್ಸ್ 2,35,000. MC ಹಾಸನ್ 2,36,000. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ RR ನಗರ್ ಬೆಂಗಳೂರು 2,36,000. ಚಿಂತಾಮಣಿಯಲ್ಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಆಯಿತು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಆಫ್ VTU ವಿತ್ ಕಾಲೇಜ್ ಕೋಡ್ E309 2,39,000. SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಂಗೇರಿ ಬೆಂಗಳೂರು 2,41,000. ವಿದ್ಯಾ ವಿಕಾಸ್ ಮೈಸೂರು 2,41,000. SDM ಉಜಿರೆ 2,41,000. ಶ್ರೀ ಸಾಯಿರಾಮ್ ಆನೇಕಲ್ 2,41,000. ಕೇಂಬ್ರಿಡ್ಜ್ KR ಪುರಂ 2,43,000. ಜೈನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 2.5 ಲಕ್ಷ. ಚಿಂತಾಮಣಿಯಲ್ಲಿರೋ ಸೇಮ್ ಕಾಲೇಜ್ಗೆ 2 ಕೋಡ್ ಇದೆ, ಒಂದು 309 ಒಂದು 308. ಇಲ್ಲಿ 2.5 ಲಕ್ಷ. ಜೈನ್ ಕಾಲೇಜು ಬೆಳಗಾವಿಯಲ್ಲೇ ಮಚ್ಚೆಯಲ್ಲಿದೆ 2.5 ಲಕ್ಷ. ರಾಜೀವ್ ಹಾಸನ್ 2,51,000. BLD ASVP ಡಾಕ್ಟರ್ BG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,51,000. ಅಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,51,000. ಹೊಸಳ್ಳಿಯಲ್ಲಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಹಾಸನ ಜಿಲ್ಲೆಯಲ್ಲಿ ಮಾತ್ರ 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇರೋದು, ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ. 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು. ಇಲ್ಲಿ 2,52,000 ಇದೆ. ಗುರುನಾನಕ್ ದೇವಲ್ಲಿ 2,55,000. CCAP ಬಿಜಾಪುರ 2,56,000. ತುಮಕೂರಿನ ಶ್ರೀದೇವಿ 2,56,000. AGM ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಹುಬ್ಳಿ 2,57,000. ಲಿಂಗರಾಜಪ್ಪ 2,59,000. JNNC 2,60,000. SJM ಚಿತ್ರದುರ್ಗ 2,61,000. ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 2,61,000. ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,62,000. ಗಂಗಾವತಿ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ 2,63,000. STJ ರಾಣೆಬೆನ್ನೂರ್ 2,63,000. RR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,65,000. ಗದಗಲ್ಲಿರೋ ತೋಂಟದಾರ್ಯ 2,68,000. ಮೈಸೂರಿನ ಆಟ್ಮೆ 2,70,000. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 2,70,000. ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರು 2,71,000. TTIT KGF 2,71,000. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು 2,72,000. ಪ್ರೌಢದೇವರಾಯ 2,73. SSIT 2,73. ಕೊಪ್ಪಳ ಗೌರ್ಮೆಂಟ್ 2,73. ಈಸ್ಟ್ ವೆಸ್ಟ್ 2,73. RBOM ಬಳ್ಳಾರಿ 2,74. ಕಿಷ್ಕಿಂಧ ಯೂನಿವರ್ಸಿಟಿ 2,74. GM ಯೂನಿವರ್ಸಿಟಿ 2,74. ಲಾಸ್ಟ್ ಇಯರ್ ಲಾಸ್ಟ್ ರ್ಯಾಂಕ್ ಅಲಾಟ್ ಆಗಿದೆ 2.3 ಲಕ್ಷಕ್ಕೆ. ಈ ವರ್ಷ ಸ್ಟ್ಯಾಟಿಸ್ಟಿಕ್ಸ್ ಇರೋ ಪ್ರಕಾರ 2.62 lakhs. ಸೊ ಖಂಡಿತ ನಿಮ್ಮ ರ್ಯಾಂಕ್ಗೆ ಎಲೆಕ್ಟ್ರಿಕಲ್ ನೀವೇನೋ ಇಷ್ಟಪಡೋ ಹಾಗಿದ್ರೆ ಸ್ವಲ್ಪ ಬೆಟರ್ ರ್ಯಾಂಕೇ ಸಿಗುತ್ತೆ. ನೀವೇನಾದರೂ CS EC ಏನಾದರೂ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ, ಬೇಡ ನಾನು ಎಲೆಕ್ಟ್ರಿಕಲ್ಲೇ ಏನಾದರೂ ಮಾಡ್ತೀನಿ ಸಾಧನೆ ಮಾಡ್ತೀನಿ ಅಂದರೆ ಐ ಹೋಪ್ ಯು ವಿಲ್ ಗೆಟ್ ಎ ಬೆಟರ್ ಕಾಲೇಜ್. ನಿಮ್ಗೇನು ಎಕ್ಸಾಂಪಲ್ ಬೇಕು ಅಂದರೆ RVL ನೋಡಿ 4,202. ಅದೇ ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸ್ ಕಟ್ ಆಫ್ ನೋಡಿ ಎಷ್ಟಿರುತ್ತೆ, ಅದೇ 4,202 ಬಂದಿದ್ರೆ ನಿಮಗೆ ನೀವು RVನೇನ ತ್ಯಾಗ ಮಾಡಿ ನಾನು ಬ್ರಾಂಚ್ಗೆ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂದರೆ ಎಷ್ಟು ಕೆಳಗಡೆ ಹೋಗ್ತೀರಾ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ರ್ಯಾಂಕ್ಗೆ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು, ಕಾಲೇಜ್ಗ ಕೋರ್ಸ್ಗ ಏನು ಅಂತ ಇನ್ನೂ ಟೈಮ್ ಇದೆ, ಥಿಂಕ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.